ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಬಹಳ ಹಿಂದಿನಿಂದಲೂ ನಮ್ಮ ಪಕ್ಷದಿಂದ ಒಂದು ವಿಚಾರ ಸಂಬಂಧಪಟ್ಟ ಜಾಗೃತಿ ಮೂಡಿಸ್ತಾ ಇದ್ವಿ. ಕರ್ನಾಟಕಕ್ಕೆ ಬರುವ ವಲಸಿಗರು, ಪರಭಾಷಿಕರು ಯಾರೇ ಆಗಿದ್ರು ಇವರಿಂದ ನಮ್ಮ ಕನ್ನಡ ದೇಶಕ್ಕೆ, ಕನ್ನಡ ಬಂಧುಗಳಿಗೆ, ಕನ್ನಡಿಗರಿಗೆ, ಕನ್ನಡ ಧರ್ಮಕ್ಕೆ ಒಂದು ಕಣದಷ್ಟು ಉಪಯೋಗ ಇಲ್ಲ ಅಂತ ಈಗಾಗಲೇ ಜಾಗೃತಿ ಮೂಡಿಸ್ತಾ ಇದ್ದೀವಿ ನಮ್ಮ ಪಕ್ಷದಿಂದ ಸಾಧ್ಯವಾದಷ್ಟು. ಯಾಕಂದ್ರೆ ನಮ್ಮ ಪರಭಾಷಿಕರು, ವಲಸಿಗರು ಯಾವತ್ತಿದ್ರು ನಮ್ಮ ಕನ್ನಡ ದೇಶಕ್ಕೆ, ಕನ್ನಡ ಬಂಧುಗಳಿಗೆ ಮಾರ್ಕ್ ಆಗಿರ್ತಾರೆ ವಿನಃ ಏನು ಉಪಯೋಗ ಆಗಲ್ಲ. ಅವರು ಬಂದ್ವಾ, ಓದ್ವಾ, ಒಂದು ಕೆಲವು ವರ್ಷಗಳಿದ್ವಾ, ಓದ್ವಾ ಅನ್ನೋ ಮಟ್ಟಕ್ಕೆ ಇರಲ್ಲ. ಆಡಬಾರ್ದು ಆಟಗಳಾಡ್ತಾರೆ. ನಮ್ಮ ಕನ್ನಡ ಧರ್ಮ ನಾಶ ಮಾಡಿ, ಕನ್ನಡ ಬಂಧುಗಳು ನಾಶ ಮಾಡೋಕ್ಕೋಸ್ಕರ ವಲಸಿಗರು, ಪರಭಾಷಿಕರು ಆಡಬಾರ್ದು ಆಟಗಳಾಡ್ತಾರೆ. ನಮ್ಮ ಕನ್ನಡ ದೇಶ, ಕನ್ನಡ ಬಂಧುಗಳು ಲೂಟಿ ಹೊಡೆಯೋದಕ್ಕೆ ಯೋಜನೆ ಆಗ್ತಿರ್ತಾರೆ. ಲೂಟಿ ಮಾಡಿ ನಾಶ ಮಾಡುವಂತಹ ಯೋಜನೆಗಳೇ ಆಗ್ತಿರ್ತಾರೆ. ಇಲ್ಲಿ ಇತ್ತೀಚೆಗೆ ಒಬ್ಬ ತೆಲುಗು ಭಾಷಿಕ ಲಯನ್ ಜಯರಾಜ್ ನಾಯ್ಡು ಅಂತೆ ಅವನ ಹೆಸರು. ಒಬ್ಬ ತೆಲುಗು ಭಾಷಿಕ ಆಸರೆ ಆಶ್ರಮ ಅಂತ ಒಂದು ಆಶ್ರಮ ನಡೆಸ್ತಾವನೆ. ಅಲ್ಲಿ ನಮ್ಮ ಕನ್ನಡದ ಹೆಣ್ಣು ಮಕ್ಕಳನ್ನ ಉಪಯೋಗಿಸಿಕೊಂಡು, ಲೈಂಗಿಕವಾಗಿ ಬಳಸಿಕೊಂಡು, ಆಡಬಾರ್ದು ಆಟಗಳಾಡ್ಕೊಂಡು ನಮ್ಮ ಕನ್ನಡದ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ತಿದ್ದಾನೆ ಆಶ್ರಮದ ಹೆಸರಿನಲ್ಲಿ. ಅವನು ನಮ್ಮ ಕನ್ನಡದವನಲ್ಲ, ಅವನು ಒಬ್ಬ ತೆಲುಗು ಭಾಷಿಕ. ತೆಲುಗು ಭಾಷಿಕನಿಗೆ ಅಥವಾ ಬೇರೆ ಇನ್ಯಾರೋ ಪರಭಾಷಿಕರಿಗೆ ಇಲ್ಲಿ ಆಶ್ರಮ ನಡೆಸೋ ಅವಶ್ಯಕತೆ ಏನಿದೆ? ಅವ್ರಿಗೇನಕ್ಕೆ ಬೇಕು? ಅವ್ರಿಗೆ ಆಶ್ರಮ ನಡೆಸುವಂತಹ ದರ್ದು ಏನಿದೆ? ಸುಮ್ಮನೆ ಅವ್ರ ಪಡೆಗೆ ಅವರಿದ್ದು ಬಂದ್ವಾ ಓದುವ ಅನ್ನೋ ಮಟ್ಟಕ್ಕೆ ಇರಬೇಕು. ಇಲ್ಲಿ ಆಶ್ರಮದ ಹೆಸರಿನಲ್ಲಿ ಅವರವರೇ ಕೆಲವು ತಂಡ ಕಟ್ಕೊಂಡು ಜನರನ್ನ ಭಾವನಾತ್ಮಕವಾಗಿ ಸೆಳೆಯುವಂತಹ ಪ್ರಯತ್ನಗಳು, ಭಾವನಾತ್ಮಕವಾಗಿ ಸೆಳೆದು ಜನರ ದುಡ್ಡನ್ನ ಹಣ ಹಾಕ್ಸ್ಕೊಳ್ಳೋದು. ನಾವು ಅದು ಮಾಡ್ತಿದ್ವಿ, ಇದು ಮಾಡ್ತಿದ್ವಿ, ಹಾಗೆ ಹೀಗೆ ಅಂತ ಬಿಟ್ಟು ಅದ್ರಲ್ಲಿ ಮತ್ತೆ ಜೊತೆಗೆ ಕನ್ನಡ ಶಾಲು ಹಾಕೊಂಡ್ಬಿಡೋದು, ಕನ್ನಡ ಧರ್ಮದ ಶಾಲು ಹಾಕೊಳ್ಳೋದು. ಈ ಕನ್ನಡ ಧರ್ಮದ ಶಾಲು ಹಾಕೊಂಡ್ಬಿಟ್ಟು ಜನರು ಏನ್ ಅನ್ಕೊಂತಾರೆ? ನಮ್ಮ ಕನ್ನಡ ಬಂಧುಗಳು, ಓ ಇವರು ಕನ್ನಡದವರು, ಕನ್ನಡ ಧರ್ಮದ ಶಾಲು ಹಾಕೊಂಡಿದ್ರೆ ಕನ್ನಡದವರು ಅನ್ಕೊಂಡು ತಮ್ಮ ಅಮೂಲ್ಯವಾಗಿ ತಾವು ಕಷ್ಟಪಟ್ಟು ದುಡಿದಿರುವಂತ ದುಡ್ಡನ್ನ ಏನೋ ನಮ್ಮ ಕೈಲಾಗದ ಸಹಾಯ ಅಂತ ಬಿಟ್ಟು ಆಶ್ರಮಕ್ಕೆ ದಾನ ಧರ್ಮ ಮಾಡ್ತಾರೆ. ಅದನ್ನ ಈ ಅಯೋಗ್ಯ, ಯಾರು ಈ ಲಯನ್ ಜಯರಾಜ್ ನಾಯ್ಡು ಅಂತ ಒಬ್ಬ ಅಯೋಗ್ಯ ತೆಲುಗು ಭಾಷಿಕ, ಇವ್ರಿಗೆಲ್ಲ ಅನಾಥಾಶ್ರಮಗಳಾಗಿರ್ಬಹುದು ಅಥವಾ ಸಂಘ ಸಂಸ್ಥೆಗಳು ಇದೆಲ್ಲ ಏನಕ್ಕೆ ಬೇಕು? ಅವ್ರು ಮೊದಲೇ ವಲಸಿಗರು. ವಲಸೆ ಬಂದ್ಮೇಲೆ ಇಲ್ಲಿ ಎಷ್ಟು ದಿನ ಇರ್ತಾವ ಅಷ್ಟು ದಿನ ಹೋಗ್ತಾ ಇರಬೇಕು, ಜಾಸ್ತಿ ದಿನ ಇರಬಾರದು ಕರ್ನಾಟಕ ನಾಶ ಮಾಡೋಕ್ಕೋಸ್ಕರ. ನಮ್ಮ ಕನ್ನಡ ಬಂಧುಗಳ ಹಣವನ್ನ ಲೂಟಿ ಹೊಡೆಯೋದ ಸಲುವಾಗಿ ಆಶ್ರಮ ಅನ್ನೋ ಹೆಸರಲ್ಲಿ
ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ತಿದ್ದಾನೆ. ಅದು ಇತ್ತೀಚೆಗೆ ಬೆಳಕಿಗೆ ಒಂದು ಬಂದಿದೆ ಅಷ್ಟೇ. ಅದು ಬೆಳಕಿಗೆ ಬಂದಿರೋದು ಒಂದು, ಅದಕ್ಕಿನ್ನ ಹಿಂಬಾಗ್ಲಿಂದ ಎಷ್ಟು ಮಾಡಿದ್ದಾನೆ, ಕಣ್ಮರೆಯಾಗಿ ಎಷ್ಟೆಷ್ಟು ಮಾಡಿದ್ದಾನೆ, ಏನೇನು ಮಾಡಿದ್ದಾನೆ, ಬರೀ ಒಂದೊಂದೇ ಬರ್ತಾ ಇರೋದು ಉದಾಹರಣೆ. ಅದೇ ರೀತಿ ಹಳ್ಳಿಗಳಲ್ಲಿ, ನಗರದ ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ, ಮನೆಗಳಿಗೆ, ನಗರಗಳಲ್ಲಿ ಒಂದು ಚಕ್ಕಡಿಯಲ್ಲಿ ಬರ್ತಾರೆ ಜನ, ಒಂದು 4-5 ಜನ ತಂಡ ಬರ್ತಾರೆ. ಚಕ್ಕಡಿನೋ ಅಥವಾ ಸರಕು ವಾಹನ ತಗೊಬರ್ತಾರೆ. ಸರಕು ವಾಹನ ತಗೊಂಬಂದಾಗ ಅವ್ರನ್ನ ಒಂದು ಪುಸ್ತಕ ಮಾಡ್ಕೊಂತಾರೆ. ಆ ಪುಸ್ತಕ ಮಾಡಿಕೊಂಡು ನಮ್ದು ಇದಿದೆ, ನಾವು ಈ ಥರ ಆಶ್ರಮ ನಡೆಸ್ತಾ ಇದೀವಿ, ಇದು ನಡೆಸ್ತಾ ಇದೀವಿ, ನಮಗೆ ಸಹಾಯ ಮಾಡಿ, ಹಳೆ ಬಟ್ಟೆ ಕೊಡಿ, ನಮಗೆ ದವಸ ಧಾನ್ಯಗಳು ಕೊಡಿ, ಆಹಾರ ಸಾಮಗ್ರಿಗಳು ಕೊಡಿ ಅಂತ ಮನೆಗೂ ಆ ಒಂದು ಪುಸ್ತಕ ಇಟ್ಕೊಂಡು ತಂಡ ಎಲ್ಲ ಇದು ಮಾಡ್ತಾರೆ. ಒಮ್ಮೆ ಹೀಗೆ ಬೆಂಗಳೂರಲ್ಲಿ ಒಂದು ಕಡೆ ಎಲ್ಲೋ ಒಂದು ಜಾಗ ನಮ್ಮ ಸ್ನೇಹಿತರ ಮನೆ ಕಡೆ ಹೋಗಿದ್ದೆ ನಾವು. ಆ ಸಂದರ್ಭದಲ್ಲಿ ಇದೇ ರೀತಿ ಒಂದು ಚಕ್ಕಡಿ ಮಾಡಿಕೊಂಡು 4-5 ಜನ ತಂಡ ಬಂದರು. ಅದರಲ್ಲಿ ಹೆಂಗಸರೇ ಇದ್ರು. ಒಬ್ಬ ಗಂಡಸಿದ್ರೆ ಇನ್ನು 4 ಜನ ಹೆಂಗಸರೇ ಇದ್ರು. ಎಲ್ಲ ಅವರ ಹಿನ್ನೆಲೆ ಮುನ್ನೆಲೆ ಎಲ್ಲ ಕೇಳಿದ್ವಿ, ಆಶ್ರಮಗಳ ಹೆಸರು ಕೇಳಿದ್ವಿ, ಹಿನ್ನೆಲೆ ಮುನ್ನೆಲೆ ಎಲ್ಲ ಕೇಳಿದ್ವಿ. ಅವರೆಲ್ಲೋ ನೆಲಮಂಗಲದಲ್ಲಿದೆ, ಆ ಕಡೆ ಬಿದ್ರೆಕಲ್ಲಲ್ಲಿದೆ, ಜಾಲಹಳ್ಳಿ ಆಶ್ರಮ ಇದೆ, ಹಾಗೆ ಹೀಗೆ ಅಂದ್ರು. ಅಲ್ಲೆಲ್ಲೋ ಇರೋದಕ್ಕೆ ಈಗ ನೆಲಮಂಗಲದಲ್ಲಿ ಆಶ್ರಮ ಇದ್ರೆ ಕೃಷ್ಣರಾಜಪುರನೋ ಅಥವಾ ಹೊಸಕೋಟೆನೋ ಅಥವಾ ವಿದ್ಯುನ್ಮಾನ ನಗರನೋ ಅಥವಾ ಜಿಗಣಿನೋ ಅಥವಾ ಕನಕಪುರ ಹತ್ತತ್ರ ಈ ಒಂದು ಜಾಗದಲ್ಲಿ ಏನೋ ಕನಕಪುರ ಕಡೆನೋ ಇಂಥ ಕಡೆ ಎಲ್ಲ ಬರೋದು, ನಗರದ ಎಲ್ಲ ಇದು ಮಾಡೋಂಥದ್ದು, ನಗರ ಅಂತ ಇಲ್ಲೇ ಇದು ಮಾಡಿಕೊಂಡು ಬರೋದು. ನಮ್ಗೆ ಹಳೆ ಬಟ್ಟೆಗಳು ಕೊಡಿ, ದವಸ ಧಾನ್ಯಗಳು ಕೊಡಿ, ಆಹಾರ ಸಾಮಗ್ರಿಗಳು ಕೊಡಿ ಅನ್ಕೊಂಡು ಬರೋದು. ಅಲ್ಲೆಲ್ಲೋ ಇದು ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರ. ಅವ್ರ ಹಿನ್ನೆಲೆ ಮುನ್ನೆಲೆ ಎಲ್ಲ ವಿಚಾರಿಸಿದಾಗ ಅವ್ರ್ಯಾರು ಕನ್ನಡ ಬಂಧುಗಳು ಯಾರು ಆಗಿರಲ್ಲ. ಕನ್ನಡದವ್ರು ಯಾರು ಆಶ್ರಮಗಳು ನಡೆಸಲ್ಲ, ವೃದ್ಧಾಶ್ರಮ ನಡೆಸಲ್ಲ, ಅನಾಥಾಶ್ರಮ ನಡೆಸಲ್ಲ. ಕನ್ನಡದವರು, ನಮ್ಮ ಕನ್ನಡ ಬಂಧುಗಳು ನಡೆಸಿದ್ರು ಎಲ್ಲೋ ಒಂದು 10 ಆಶ್ರಮಗಳೇನೋ ಇದೆಯಂದ್ರೆ ಅದ್ರಲ್ಲಿ ಒಂದೇ ಒಂದು ಆಶ್ರಮ ನಮ್ಮ ಕನ್ನಡ ಬಂಧು ನಡೆಸುವಂತ ಇರುತ್ತೆ ಅಷ್ಟೇ. ಯಾರಾದ್ರೂ ನಮ್ಮ ಕನ್ನಡದವರು ಯಾರಾದ್ರೂ ಒಬ್ರು ನಡೆಸೋದು ಒಂದೇ ಒಂದು ಆಶ್ರಮ. ಇನ್ನು 9 ಆಶ್ರಮಗಳು ಬರೀ ಪರಭಾಷಿಕರದೇ ಇರುತ್ತೆ. ದಯವಿಟ್ಟು ಅವರು ಹಿನ್ನೆಲೆ ಮುನ್ನೆಲೆ ಎಲ್ಲ ನೋಡಿದಾಗ ಅವ್ರು ಯಾರೋ ಮರಾಠಿಯವರಾಗಿರ್ತಾರೆ, ಅಥವಾ ತೆಲುಗವರಾಗಿರ್ತಾರೆ, ಅಥವಾ ತಮಿಳವರಾಗಿರ್ತಾರೆ, ಅಥವಾ ಮಲಯಾಳಿ ಆಗಿರ್ತಾರೆ. ಅವರು ಆಶ್ರಮಗಳು ನಡೆಸುವಂತವ್ರು. ದಯವಿಟ್ಟು ನೀವು ಕಷ್ಟಪಟ್ಟು ದುಡಿಮೆ ಮಾಡಿರ್ತೀರ ಕನ್ನಡ ಬಂಧುಗಳೇ, ಕಷ್ಟಪಟ್ಟು ದುಡಿಮೆ ಮಾಡಿರ್ತೀರಾ. ಪ್ರತಿಯೊಂದು ಹಣಕ್ಕೂ ಒಂದೊಂದು ರೂಪಾಯಿಗೂ ತುಂಬಾ ಆ ದುಡಿಮೆಗೆ ಬೆಲೆ ಇದೆ. ಆ ಒಂದು ನಿಮ್ಮ ಶ್ರಮನ ಈ ಪರಭಾಷಿಕರು ನಡೆಸುವಂತಹ ದುಡ್ಡು ಲೂಟಿ ಹೊಡೆಯೋದಕ್ಕೆ, ಒಂದು ಮೋಸ ಮಾಡಿ ದುಡ್ಡು ಹೆಂಗೆ ಹೊಡೆಯೋದಕ್ಕೆ ಯೋಜನೆ ಹಾಕಿಕೊಂಡ್ಬಿಟ್ಟವ್ರೆ ಪರಭಾಷಿಕರು, ವಲಸಿಗರು. ಅವ್ರು ನಡೆಸೋ ಈ ಕುತಂತ್ರಗಳ ಒಂದು ಆಶ್ರಮನ ಅವ್ರು ಬೆಳೆಯೋದಕ್ಕೆ, ಅವ್ರು ಆಡಬಾರ್ದು ಆಟಗಳಾಡೋದಕ್ಕೆ, ನಮ್ಮ ಕನ್ನಡದ ಹೆಣ್ಮಕ್ಕಳನ್ನ ಹಾಳು ಮಾಡೋದಕ್ಕೆ ಇಂಥ ಆಶ್ರಮಗಳನ್ನ ನಡೆಸ್ತಿರ್ತಾರೆ. ದಯವಿಟ್ಟು ಯಾರೇ ಬಂದ್ರೂ ಏನು ಆಹಾರ ಸಾಮಗ್ರಿಗಳಿಂದ ಹಿಡಿದು ಬಟ್ಟೆ, ಹಳೆ ಬಟ್ಟೆ, ಆ ಬಟ್ಟೆ ಏನು ಕೊಡೋಕೆ ಹೋಗ್ಬೇಡಿ. ಸಾಧ್ಯ ಆದ್ರೆ ಆತರ ಯಾರಾದ್ರೂ ಅನಾಥಾಶ್ರಮದಿಂದ ಬಂದಿದೀವಿ, ಅದು ಸಹಾಯ ಮಾಡಿದೀವಿ, ಈ ಸಹಾಯ ಮಾಡಿದ್ವಿ ಯಾರಾದ್ರೂ ಬಂದ್ರೆ ತಕ್ಷಣ ನಿಮ್ಮ ಸಮೀಪದಲ್ಲಿರುವ, ಹತ್ತಿರದಲ್ಲಿರುವ ಠಾಣೆಗೆ ದೂರು ಕೊಟ್ಟು ಅವ್ರನ್ನ ಒದ್ದು ಒಳಗಡೆ ಹಾಕ್ಸಿ. ಅವ್ರನ್ನ ಅವಾಗ ಇಂಥ ಘಟನೆಗಳೆಲ್ಲ ಕಡಿಮೆ ಆಗುತ್ತೆ. ಹಾಗೂ ಸರ್ಕಾರ ಯಾರಾದ್ರೂ ವೃದ್ಧಾಶ್ರಮ, ಆಶ್ರಮಗಳು ನಡೆಸ್ತಾರ ಅನ್ನೋ ಸಂದರ್ಭದಲ್ಲಿ ಪರಭಾಷಿಕರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು. ನಮ್ಮ ಕನ್ನಡ ಬಂಧುಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಆಶ್ರಮ, ವೃದ್ಧಾಶ್ರಮ ಮತ್ತೊಂದು ನಡೆಸೋದಕ್ಕೆ ಅದು ಅವ್ರ ಹಿನ್ನೆಲೆ ಚೆನ್ನಾಗಿರ್ಬೇಕು. ಹಿನ್ನೆಲೆ ಮುನ್ನೆಲೆ ಚೆನ್ನಾಗಿದೆ ಅಂತವ್ರು ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ಪರಭಾಷಿಕರು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು.
ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪರಭಾಷಿಕರು ನಡೆಸುವಂತಹ ಈ ವೃದ್ಧಾಶ್ರಮ, ಆಸರೆ ಆಶ್ರಮ, ಈ ವಲಸೆ ಬಂದಿರುವಂತಹ ನಡೆಸುವಂತಹ ಆಶ್ರಮಗಳು, ಅನಾಥಾಶ್ರಮಗಳು ಈ ಕೂಡಲೇ ನಿಷೇಧ ಮಾಡಬೇಕು. ಆ ಒಂದು ಆಶ್ರಮಗಳು ಬೀಗ ಹಾಕಿಸ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೂ ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಈ ಪರಭಾಷಿಕರು ನಡೆಸುವಂತಹ ಆಶ್ರಮಗಳಿಗೆ ಯಾರು ಬೆಂಬಲ ಕೊಡಬೇಡಿ. ಯಾಕಂದ್ರೆ ನಮ್ಮ ಹೆಣ್ಮಕ್ಳ ಜೀವನ ಹಾಳಾಗುತ್ತೆ. ಸರ್ಕಾರದವರು ಏನಾದರೂ ಈ ಆಶ್ರಮಗಳು ಮುಚ್ಚಿಲ್ಲ ಅಂದ್ರೆ ಜನರೇ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಸರ್ಕಾರಕ್ಕೆ. ನಮ್ಮ ಕನ್ನಡ ದೇಶ ಮುಂದಿನ ದಿನ ಅಧಿಕಾರಕ್ಕೆ ಬಂದ್ರೆ ಇಂತಹ ಅನಾಥಾಶ್ರಮಗಳನ್ನ, ವೃದ್ಧಾಶ್ರಮಗಳನ್ನ ಎಲ್ಲ ಮುಚ್ಚಿಸ್ತೀವಿ. ಆ ಒಂದು ವೃದ್ಧ ತಂದೆ ತಾಯಿಗಳೇನು ಇರ್ತಾರಲ್ಲ ಅಂತವ್ರನ್ನ ಅವ್ರ ಮಕ್ಕಳ ಕುಟುಂಬಕ್ಕೆ ಸೇರಿಸ್ತೀವಿ. ಇಲ್ಲದೆ ಅವ್ರಿಗೆ ಯಾರು ಏನು ಆಶ್ರಯ ಯಾರು ಇಲ್ಲ ಅನ್ನೋದಿದ್ದ ಪಕ್ಷದಲ್ಲಿ ಸರ್ಕಾರದಿಂದನೇ ಒಂದು ಒಳ್ಳೆ ನಿರಾಶ್ರಿತ ಕೇಂದ್ರ ತೆಗೆದು ಅದರಲ್ಲಿಂದ ಸರ್ಕಾರದಿಂದನೇ ಪೋಷಣೆ ಮಾಡೋ ತರ ಮಾಡ್ತೀವಿ. ದಯವಿಟ್ಟು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇವೆ, ಸಮಸ್ತ ಕನ್ನಡ ಬಂಧುಗಳಲ್ಲಿ ಯಾರು ಮೋಸ ಹೋಗ್ಬೇಡಿ, ವಂಚನೆಗೊಳಗಾಗಬೇಡಿ, ಪರಭಾಷಿಕರಿಂದ ದೂರ ಇರಿ. ಆಶ್ರಮ ಅದು ಇದು ನೆರವು ಕೇಳ್ಕೊಂಬಂದ್ರೆ ಪ್ರೇಮದಿಂದ ಹೋಗಿ ದೂರು ಕೊಟ್ಟು ಕಾನೂನು ಕ್ರಮ ತಗೊಳ್ಳಿ ಅಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.